ಹಾಯ್ ಶ್ವೇತಾ. ಹಲೋ, ಗುಡ್ ಮಾರ್ನಿಂಗ್. ಶ್ವೇತಾ ಎಲ್ಲಿ ಹೋಗ್ತಿದೆ ಇವತ್ತು? ಬ್ರಿಡ್ಜ್ ಇದೆ, ಗ್ಲಾಸ್ ಬ್ರಿಡ್ಜ್ ಇದೆ. ಸೊ ಇಲ್ಲಿಂದ ಒಂದು 14 to 15 ಕಿಲೋಮೀಟರ್ಸ್ ಆಗುತ್ತಂತೆ ಗ್ಲಾಸ್ ಬ್ರಿಡ್ಜು. ಸೊ ಫಸ್ಟ್ ಅಲ್ಲಿಗೆ ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾನೆ ಜಗನ್ನು. ಸೊ ಇವತ್ತು ನಮ್ಮ ಡೇ ಟು ಜರ್ನಿ. ಸೊ ನಿನ್ನೆ ಅಂತೂ ನಾವು ವಯನಾಡಿಗೆ ಬಂದು ಈ ರಿಸಾರ್ಟಲ್ಲಿ ಸ್ಟೇ ಮಾಡಿದ್ದೀವಿ. ಸೊ ಈ ರಿಸಾರ್ಟ್ ಹೆಸರು ಬಂದುಬಿಟ್ಟು ಜಂಗಲ್ ಸ್ಪಾ ರಿಸಾರ್ಟ್ ಅಂತ. ಇದು ವಯನಾಡಿಂದ ಸುಮಾರು ಒಂದು 40 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇದು ಒಂದು ಓವರ್ವ್ಯೂ ಕೊಡ್ತೀನಿ ನಿಮಗೆ ಹೊರಗಡೆಯಿಂದ ಹೇಗೆ ಕಾಣಿಸುತ್ತೆ ಅಂತ. ನೋಡಿ, ಇದು ಆ್ಯಕ್ಚುಲಿ ಜಂಗಲಲ್ಲಿ ಇದ್ದಂಗೆ ಇದೆ ಎಲ್ಲ ಕಡೆ. ಸೊ ಇದೇ ಎಂಟ್ರೆನ್ಸು. ನೋಡಿ, ಎಲ್ಲ ಆಫ್ ರೋಡಿಂಗೆ. ನೀವೆಲ್ಲ ಬರೋದಾದರೆ ಆಫ್ ರೋಡಿಂಗ್ ರೆಡಿಯಾಗಿ ಬನ್ನಿ. ತುಂಬ ಸ್ಟೀಪ್ ಇನ್ಕ್ಲೈನ್ಸ್ ಎಲ್ಲ ಇದ್ದಾವೆ ಇಲ್ಲಿ. ಇಲ್ಲಿ ಒಂದು ಪೀಕ್ ಕಾಣಿಸುತ್ತೆ, ತೋರಿಸ್ತೀನಿ ಬನ್ನಿ, ಚಾಮ್ರಾ ಪೀಕ್. ಸೊ ಅಲ್ಲಿ ಮೇಲ್ಗಡೆ ಏನು ಕಾಣಿಸ್ತಾ ಇದೆಯೋ ಅದೇ ಚಾಮ್ರಾ ಪೀಕ್. ಏನು ಕಾಣಿಸ್ತಾ ಇಲ್ಲ ಇವಾಗ, ಎಲ್ಲ ಮಿಸ್ಟ್ ಇದೆ, ಫುಲ್ ಕವರ್ ಆಗೋಗಿದೆ. ಸೊ ಜಂಗಲ್ ವ್ಯಾಲಿ ರಿಸಾರ್ಟಿನ ಎಂಟ್ರೆನ್ಸ್ ಇಲ್ಲೇ ಇದೆ ನೋಡಿ, ಈ ರೀತಿ ಎಂಟ್ರ್ ಆಗೋದು. ಸುತ್ತಮುತ್ತಲಿರೋ ಪ್ಲೇಸಸ್ನ ನೋಡ್ಕೊಂಬರೋಣ ಅಂತ ಇವಾಗ ಹೊರಡ್ತಾ ಇದ್ದೀವಿ. ಈಗ ಆಲ್ರೆಡಿ ಮಾರ್ನಿಂಗ್ 10 o'clock. ಸೊ ಇವಾಗ ಹೊರಟ್ಬಿಟ್ಟು ನಾವು ಹೇಗೆ ಹೋಗ್ತೀವೋ ಅದೇ ಥರ ಪ್ಲೇಸಸ್ನೆಲ್ಲ ಕವರ್ ಮಾಡಿಕೊಂಡು ನಿಮಗೂ ನಮ್ಮ ಜೊತೆಗೆ ಕರ್ಕೊಂಡು ನಿಮಗೂ ಕೂಡ ನಾವು ಪ್ಲೇಸ್ಗಳನ್ನ ತೋರಿಸ್ತೀವಿ. ಸೊ ಲೆಟ್ಸ್ ಗೋ ಆ್ಯಂಡ್ ಎಂಜಾಯ್ ಫ್ರೆಂಡ್ಸ್. ನಾವು ಇವಾಗ ಹೋಗ್ತಿರೋ ಪ್ಲೇಸ್ ಹೆಸರು 900 ಕಂಡಿ ಎಕೋ ಪಾರ್ಕ್ ಅಂತ. ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇಲ್ಲಿ ಒಂದು ಗ್ಲಾಸ್ ಬ್ರಿಡ್ಜ್ ಇದೆ. ಇದು ಸೌತ್ ಇಂಡಿಯಾದಲ್ಲೇ ಲಾಂಗೆಸ್ಟ್ ಗ್ಲಾಸ್ ಬ್ರಿಡ್ಜ್ ಅಂತ ಹೇಳಲಾಗುತ್ತೆ. ಸೊ ಇದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಕೊಂಡು ಹೊರಟಿದ್ದೀವಿ. ಒಂದು ಜೀಪ್ನ ಹೈರ್ ಮಾಡಬೇಕು, ಯಾಕಂದರೆ ಅಲ್ಲಿ ಕಂಪ್ಲೀಟ್ಲಿ ಆಫ್ ರೋಡಿಂಗ್ ಆಗುತ್ತೆ. ನಿಮ್ಗೆ ಹೇಗೆ ಅನಿಸುತ್ತೆ ನಮ್ಮ ಈ ಎಕ್ಸ್ಪೀರಿಯೆನ್ಸ್ ಅಂತ ಬನ್ನಿ ನೋಡೋಣ. ಸೊ ಗ್ಲಾಸ್ ಬ್ರಿಡ್ಜ್ ನೋಡಲಿಕ್ಕೆ ಹೊರಟಿದ್ದೀವಿ ಇವಾಗ. ಇದು ಒಂದು ಜೀಪ್ ಹೈರ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಮೇನ್ಲಿ ಆಫ್ ರೋಡಿಂಗ್ ಆಗಿದ್ದಕ್ಕೋಸ್ಕರ ನಮ್ಮ ಗಾಡಿ ಬರೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ನಾವು ಒಂದು ಜೀಪ್ ಹೈರ್ ಮಾಡಿದ್ವಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಸೊ ಜಾಸ್ತಿ ಏನು ದೂರ ಇಲ್ಲ, ಒಂದು 14 ಕಿಲೋಮೀಟ್ರ್ ಇದೆ ನಮ್ಮ ಪಾಯಿಂಟಿಂದ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಗ್ಲಾಸ್ ಬ್ರಿಡ್ಜ್ ನಿಜವಾಗೂ ವರ್ತಾ ಅಥವಾ ಅಲ್ವಾ ಅಂತ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿಂದ ಶುರು ಆಗುತ್ತೆ ನಮ್ಮ ಆಫ್ ರೋಡಿಂಗ್ ಜರ್ನಿ. ಸೊ ನೋಡ್ಲಿಕ್ಕಂತೂ ತುಂಬ ಅಡ್ವೆಂಚರ್ಸ್ ಆಗಿ ಕಾಣಿಸ್ತಾ ಇದೆ. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗಿರುತ್ತೆ ಮುಂದಿನ ಜರ್ನಿ ಅಂತ. ರೋಡ್ ನೋಡಿ, ಎಷ್ಟೊಂದು ಹಾರ್ಡ್ ಕೋರ್ ಆಫ್ ರೋಡಿಂಗ್ ಅಂತ ಹೇಳ್ಬೋದು. ಸೊ ಈ ಜರ್ನಿ ಮುಗಿಯೋದ್ರೊಳಗಡೆ ಅನಿಸುತ್ತೆ ಮೈಯೆಲ್ಲ ನೋವು ಬಂದುಬಿಡುತ್ತೆ ಅಂತ. ಜೀಪ್ ಅಂತೂ ಎತ್ತಿ ಹಾಕ್ತಾ ಇದೆ. ಸೊ ಸೀನಿಯರ್ ಸಿಟಿಸನ್ಸ್ನ ನೀವು ಕರ್ಕೊಂಡು ಹೋದರೆ ಅದೊಂದು ಸ್ವಲ್ಪ ನೀವು ಗಮನ ಇಟ್ಕೋಬೇಕು. ಸೊ ಮೋಸ್ಟ್ಲಿ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಈ ರೋಡ್ನಲ್ಲಿ ನೀವು ಬರಬೇಕು ಅಂತ ಅಂದರೆ ನಿಮ್ಮ ಜೀಪು 4x4 ಅಂತೂ ಸಪೋರ್ಟ್ ಮಾಡಲೇಬೇಕು. ಸೊ ಇದು ನಾರ್ಮಲ್ ನೀವು ಫ್ರಂಟ್ ವೀಲ್ ಡ್ರೈವ್ ಅಥವಾ ಓನ್ಲಿ ಬ್ಯಾಕ್ ವೀಲ್ ಡ್ರೈವ್ ತೊಗೊಂಡು ಬರೋದು ಏನಾದರೂ ಯೋಚನೆ ಮಾಡಿದರೆ ಖಂಡಿತವಾಗೂ ಬರಬೇಡಿ, ಸಾಧ್ಯನೇ ಇಲ್ಲ. ರೋಡು ನಿಮಗೆ ಇಲ್ಲಿ ಕ್ಯಾಮ್ರಾದಲ್ಲಿ ಸ್ವಲ್ಪ ನಾರ್ಮಲಾಗಿ ಕಾಣಿಸ್ತಾ ಇದೆ, ಬಟ್ ಆ್ಯಕ್ಚುಲ್ ರಿಯಾಲಿಟಿ ತುಂಬ ಡಿಫ್ರೆಂಟು. ರೋಡ್ ಮಾತ್ರ ತುಂಬಾ ಟಫ್ ಆಗಿದೆ. ಈವನ್ ನಡ್ಕೊಂಡು ಹೋಗೋಕ್ಕೆ ಅಸಾಧ್ಯ ಈ ರೋಡು, ಅಷ್ಟೊಂದು ಆಫ್ ರೋಡಿಂಗ್ ಅಂತ ಹೇಳ್ಬೋದು. ಸೊ ಈಗ ಆಲ್ಮೋಸ್ಟ್ ನಾವು ಬಂದಿದ್ದೀವಿ, ರೀಚ್ ಆಗಿದ್ದೀವಿ ಎಂಡ್ ಪಾಯಿಂಟಿಗೆ. ಸೊ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು, ಅದೇನು ವಾಕಬಲ್ ಡಿಸ್ಟೆನ್ಸು. ಸೊ ಇಲ್ಲಿಂದ ಈ ಪಾರ್ಕಿಗೆ ನಾವು ಎಂಟ್ರ್ ಆಗ್ತೀವಿ. ಜೀಪ್ಗಳು ನಿಮಗೆ ನೀವು 900 ಕಂಡಿ ಅಂತ ನಿಮ್ಮ ಮ್ಯಾಪ್ನಲ್ಲಿ ಸೆಟ್ ಮಾಡ್ಕೊಂಡು ಬರಬೇಕಾದ್ರೆ ಮೇನ್ ರೋಡಿಂದ ಒಂದು ಟೀ ಸ್ಟೇಟ್ ಕಡೆ ತಿರುಗುತ್ತೆ ರೋಡು. ಸೊ ಆ ಪಾಯಿಂಟ್ನಲ್ಲಿ ಈ ಜೀಪ್ಗಳೆಲ್ಲ ವೇಟ್ ಮಾಡ್ತಾ ಇರ್ತವೆ. ನೀವು ಅವ್ರ ಹತ್ರ ನೆಗೋಷಿಯೇಟ್ ಮಾಡ್ಬೋದು. ಅವರು 2000 rupees ಟು ಆ್ಯಂಡ್ ಫ್ರೋ ಅಂತ ಹೇಳ್ತಾರೆ.
ಬಟ್ ನೀವು ಅದನ್ನು 1500ಗೆ ನೆಗೋಷಿಯೇಟ್ ಮಾಡ್ಬೋದು. ಗ್ಲಾಸ್ ಬ್ರಿಡ್ಜ್ಗೆ ಬಂದಿದ್ದೀವಿ ಇವಾಗ. ಸೊ ನೋಡ್ಬೋದು ವ್ಯೂ ಎಷ್ಟೊಂದು ಸುಂದರವಾಗಿದೆ. ಸೊ ಈಗ ಈ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗಬೇಕು ಅಂತಂದರೆ ಕೆಳಗಡೆ ಎಲ್ಲ ನಮಗೆ ಕಾಣಿಸ್ತಾ ಇದೆ, ಅದೇ ಸ್ವಲ್ಪ ಭಯ ಆಗುತ್ತೆ. ಬಟ್ ಎನಿವೇಸ್ ಇಟ್ಸ್ ಸೇಫ್. ಸೊ ಏನು ಹೆದರ್ಕೊಳ್ಳೋಂಥದ್ದು ಏನಿಲ್ಲ, ಆರಾಮಾಗಿ ನೀವು ನಡ್ಕೊಂಡು ಹೋಗಿ ಎಂಜಾಯ್ ಮಾಡ್ಬೋದು. ಗ್ಲಾಸ್ ಬ್ರಿಡ್ಜ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಈ ಸ್ವಿಂಗ್ ಹತ್ರ ಬಂದ್ವಿ. ಸೊ ಈ ಸ್ವಿಂಗ್ನಂತೂ ನಮ್ಮ ಸೀನಿಯರ್ ಸಿಟಿಸನ್ ಸಖತ್ತಾಗಿ ಎಂಜಾಯ್ ಮಾಡಿದರು. ಹಾಗೆ ಶ್ವೇತಾ ಕೂಡ ಸ್ವಿಂಗ್ನ ಎಂಜಾಯ್ ಮಾಡಿದ್ಲು. ಸೊ ಇದನ್ನು ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಟ್ವಿ. ಸೊ ನಮ್ಮ ಗ್ಲಾಸ್ ಬ್ರಿಡ್ಜ್ನ ನಾವು ಎಕ್ಸ್ಪೀರಿಯನ್ಸ್ ಹೇಗೆ ಮಾಡಿದ್ವಿ ಅಂತ ನೀವು ನೋಡಿರ್ತೀರ. ಇಟ್ ಈಸ್ ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ವರ್ತ್ ಕಮ್ಮಿಂಗ್ ಹಿಯರ್ ಬಿಕಾಸ್ ಆ ಥರ ರೋಡ್ನಲ್ಲಿ ನಾವು ಇಲ್ಲಿ ಬಂದು ಅಪ್ಪ ಅಮ್ಮ ಅತ್ತೆ ಮಾವ ಇವ್ರು ಎಲ್ರಿಗೂ ಸಖತ್ ಹೆದರಿಕೆನೇ ಆಗ್ಬಿಟ್ಟಿದ್ದು. ಬಿಕಾಸ್ ಫುಲ್ ಆಫ್ ರೋಡಿಂಗ್ ಜೀಪ್ನಲ್ಲಿ ಹೆಂಗೆ ಬಂದಿದ್ದೀವಿ ಅಂದರೆ ಲಿಟ್ರಲಿ ಫುಲ್ ಹೆದರಿಕೆ ಹಾಕ್ಕೊಂಡೇ ಬಂದಿದ್ದೀವಿ. ಸೊ ಅಲ್ಲಿಂದ ಬಂದ ಮೇಲೆ ಈ ವ್ಯೂ ಪಾಯಿಂಟ್ ಏನಿದೆ ಅಲ್ಲ, ನಿಜವಾಗ್ಲೂ ಸಖತ್ ಬ್ಯೂಟಿಫುಲ್ ಆಗಿರೋದು. ಅದಾದಮೇಲೆ ನಾವು ಸ್ವಿಂಗ್ ಸಹ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸೊ ಸ್ವಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್ಬ್ ಆಗಿತ್ತು. ಸ್ಟಾರ್ಟಿಂಗ್ ನನಗೆ ಫುಲ್ ಹೆದರಿಕೆನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಕೂಗ್ತಾ ಇದ್ದೆ. ಸೊ ಇಟ್ ವಾಸ್ ವೆರಿ ನೈಸ್. ನೀವು ಬಂದಾಗ ಡೆಫಿನೆಟ್ಲಿ ವಯನಾಡ್ನಲ್ಲಿ ಇಲ್ಲಿ ಗ್ಲಾಸ್ ಬ್ರಿಡ್ಜಿಗೆ ಬರಲೇಬೇಕು. ಬಂದಾಗ ಮತ್ತೆ ಹೇಳ್ದ ಹಾಗೆ ಇಲ್ಲಿ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ನ ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ. ನಮ್ಮ ಜೀಪ್ ರೈಡ್ ಅಂತೂ ಮುಗೀತು. ಸೊ ಆಫ್ ರೋಡಿಂಗ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡ್ಬಂದರು. ಇವರು ಅಲಿ ಅಂತ. ಹಾಯ್ ಅಲಿ, ಯು ಟೆಲ್ ಯುವರ್ ನಂಬರ್ ಪ್ಲೀಸ್. 8921128044. ಸೊ ನೀವು ಅಲ್ಲಿ ಅವ್ರನ್ನ ಬಂದು ಮೀಟ್ ಮಾಡ್ಬೋದು. ಅವ್ರು ಬಂದು ನಿಮಗೆ ಜೀಪಿನಲ್ಲಿ ಒನ್ ಡೇ ಫುಲ್ ಟ್ರಿಪ್ನು ಮಾಡಿಸ್ತಾರೆ. ಮತ್ತು ಹಾಗೆ ಇಷ್ಟು ಬರೀ ಇದಕ್ಕಷ್ಟೇ ಹೋಗ್ಬೇಕಂದ್ರೆ ಇದಕ್ಕೂ ನಿಮಗೆ ಕರ್ಕೊಂಡೋಗಿ ಬರ್ತಾರೆ. ಸೊ ಬಂದಾಗ ಇವ್ರನ್ನ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸಿಗ್ತಾರೆ ನಿಮಗೆ. ಸೊ ನಮ್ಮ ಅಡ್ವೆಂಚರಸ್ ರೈಡ್ ಮುಗೀತು. ಈಗ ಲಂಚ್ ಟೈಮ್. ಅಲ್ಲಿಂದ ನಾವು ಈ ವಯನಾಡ್ನಲ್ಲಿ ಒಂದು ಫೇಮಸ್ ಹೋಟ್ಲ್ ಇದೆ 1980s ಅಂತ. ಈ ಹೋಟೆಲ್ಗೆ ಹೋಗಿ ನಾವು ಲಂಚ್ನ ಎಂಜಾಯ್ ಮಾಡೋಣ ಅಂದ್ಕೊಂಡು ಇಲ್ಲಿ ಬಂದಿದ್ವಿ. ಸೊ ಈ ಹೋಟೆಲ್ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಇದು ಒಂಥರ ವಿಂಟೇಜ್ ಎಕ್ಸ್ಪೀರಿಯೆನ್ಸ್ನ ನಿಮಗೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಹಳೆಯ ಕಾಲದ ಮನೆ ಶೈಲಿಯಲ್ಲಿ ಇದು ಹೋಟೆಲ್ ಇರೋದು. ಮತ್ತು ಎಲ್ಲ ನಿಮಗೆ ಮೇಜು ಕುರ್ಚಿ ಅದೆಲ್ಲ ವುಡನ್ ಆಗಿರುತ್ತೆ. ಮತ್ತು ಗೋಡೆಯ ಮೇಲೆಲ್ಲ ನಿಮಗೆ ಹಳೆ ಕಾಲದ ಫೋಟೋಗಳನ್ನು ನಿಮಗೆ ನೋಡಲಿಕ್ಕೆ ಇಲ್ಲಿ ಸಿಗುತ್ತೆ. ಅದಲ್ಲದೆ ಇಲ್ಲಿ ಫುಡ್ ಕೂಡ ತುಂಬ ಫ್ಯಾನ್ಸಿ ಆಗಿರಲ್ಲ, ಆದರೆ ಸಿಂಪ್ಲಿಸಿಟಿ ಮತ್ತು ಅಥೆಂಟಿಕ್ ಅಂತ ಹೇಳ್ಬೋದು. ಸೊ ನೀವು ವಯನಾಡ್ನ ಅಥೆಂಟಿಕ್ ಫ್ಲೇವರ್ನ ಎಂಜಾಯ್ ಮಾಡಬೇಕು ಅಂತ, ಫುಡ್ ಎಂಜಾಯ್ ಮಾಡಬೇಕು ಅಂತ ಅಂದರೆ ಈ ಹೋಟೆಲ್ನಂತೂ ಮಿಸ್ ಮಾಡಬೇಡಿ. ಇಲ್ಲಿ ಫುಡ್ನ ನೀವು ಒಂದ್ಸತಿ ಅನುಭವಿಸಿ ಎಂಜಾಯ್ ಮಾಡ್ಕೊಂಡೇ ಹೋಗಿ. ಸೊ 1980ಗೆ ಬಂದಿದ್ದೀವಿ. ವೇಟಿಂಗ್ ಇತ್ತು. ಸೊ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ವೇಟ್ ಮಾಡಿ ಸೀಟ್ ಇವಾಗ ರಿಸಲ್ಟ್ ಸಿಕ್ಕಿದೆ. ಸೊ ಎಲ್ಲರೂ ಬಂದು ಇವಾಗ ಊಟ ಮಾಡ್ತೀವಿ. ನೋಡೋಣ, ನಾನು ರಿವ್ಯೂ ಮಾಡಿ ಹೇಳ್ತೀನಿ ನಿಮಗೆ ಹೇಗಿದೆ ಊಟ ಅಂತ. ಇದು ಇಲ್ಲಿ ತುಂಬ ಸ್ಪೆಷಲ್ ಅಂತ ಹೇಳ್ತಾರೆ. ಸೊ ಏನು ಸ್ಪೆಷಾಲಿಟಿ ಅಂತ ನೋಡ್ತಾ ಹೋಗೋಣ, ಮೆನು ನೋಡಿ. ಆಮೇಲೆ ಆ್ಯಂಬಿಯನ್ಸ್ ಅಂತೂ 1980sದಲ್ಲಿ ಹೆಂಗಿತ್ತು ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ಸೊ ಸುತ್ತಮುತ್ತಲಂತೂ ತುಂಬ ಚೆನ್ನಾಗಿದೆ. ನಮಗೆ ಸಿಕ್ಕಿದ್ದು ನೋಡಿ, ಈ ಸೀಟು ಸಖತ್ ಚೆನ್ನಾಗಿದೆ. ವಿಂಡೋ ಪಕ್ಕನೇ ಇದೆ. ಶ್ವೇತಾ ಕುತ್ಕೊಂಡು ಯೋಚನೆ ಮಾಡ್ತಾಳೆ ಅಂತ ನೋಡಿ ಇಲ್ಲಿ. ಯೋಚನೆ ಮಾಡ್ತಾಳೆ. ಏನು ಯೋಚನೆ ಮಾಡ್ತಾಳೆ ಅಂದರೆ ಏನು ತಿನ್ಬೇಕು ಇವತ್ತು ಅಂತ.
It's extremely delicious. We are just enjoying it. It's lovingly delicious. Shweta is also enjoying her food. You can see she is enjoying her non-veg, and so is my son Jagan, and also our ancestors. ಸೊ 1980s ನಮ್ಮ ಲಂಚ್ನ ಮುಗಿಸ್ಕೊಂಡ್ವಿ, ಸಖತ್ ಎಂಜಾಯ್ ಮಾಡಿದ್ವಿ, ಫುಡ್ ಅಂತೂ ಸಖತ್ ಚೆನ್ನಾಗಿತ್ತು. ಸೊ ಇಲ್ಲಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಎನೂರು ಅಂತ. ಇದು ಪೂಕೋಡಲ್ಲಿರೋದು. ಇದು ವಯನಾಡಿನಲ್ಲಿ ಪೂಕೋಡ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಇರುವಂಥ ಒಂದು ಪ್ರದೇಶ ಇದು. ಇದರ ಸ್ಪೆಷಾಲಿಟಿ ಏನು ಅಂದರೆ ಇದು ಒಂದು ಟ್ರೈಬಲ್ ವಿಲೇಜು. ಸೊ ಇದನ್ನು ಕೇರಳ ಗೌರ್ಮೆಂಟ್ನವರು ಅವ್ರದ್ದು ಹೆರಿಟೇಜ್ನ ಪ್ರಿಸರ್ವ್ ಮಾಡಲಿಕ್ಕೋಸ್ಕರ ಈ ರೀತಿ 25 ಎಕರೆ ಜಾಗದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಆ ಟ್ರೈಬಲ್ ಅವ್ರದ್ದು ಲೈಫ್ ಹೇಗಿತ್ತು ಮತ್ತು ಅವರ ದಿನಚರ್ಯ ಹೇಗಿತ್ತು, ಅವರ ಆರ್ಟು ಮತ್ತು ಮ್ಯೂಸಿಕ್ಕು ಮತ್ತು ಡ್ಯಾನ್ಸು, ಅದನ್ನೆಲ್ಲ ನಾವು ಇವಾಗ ಅನುಭವಿಸ್ಬೇಕು ಅಂತಂದರೆ ಈ ಪ್ಲೇಸ್ಗೆ ಹೋದರೆ ಅದನ್ನೆಲ್ಲ ನಾವು ಅನುಭವಿಸ್ಬೋದು. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬರೋಕ್ಕಿಂತ ಮುಂಚೆ ನೀವು ಟಿಕೆಟ್ನ ಆನ್ಲೈನ್ ಬುಕ್ ಮಾಡಿಕೊಂಡೇ ಬನ್ನಿ, ಯಾಕಂದರೆ ಇರೋದೇ 5 ಗಂಟೆವರೆಗೂ ಲಾಸ್ಟ್ ಟೈಮು. ಸೊ ಇಲ್ಲಿ ತುಂಬ ಕ್ಯೂ ಇರುತ್ತೆ. ಆಫ್ಲೈನ್ ಮಾಡೋಕ್ಕೆ ಹೋದರೆ ನೀವು ಟಿಕೆಟ್ ಏನಾದರೂ ನಿಮಗೆ ತೊಗೊಳಕ್ಕಾಗಲಿಲ್ಲ ಅಂದರೆ ಎಂಟ್ರಿ ಸಿಗೋಲ್ಲ. ಆದ್ದರಿಂದ ನೀವು ಆನ್ಲೈನ್ ಬುಕ್ ಮಾಡ್ಕೊಂಡೆ ಬನ್ನಿ, ಅವು ಡೈರೆಕ್ಟಾಗಿ ನೀವು ಎಂಟ್ರಿ ತೊಗೊಂಡು ಒಳಗಡೆ ಹೋಗ್ಬೋದು. ಸೊ ನಾವಂತೂ ಬುಕ್ ಮಾಡ್ಕೊಂಡೆ ಬಂದಿದ್ವಿ. ಸೊ ಪರ್ ಹೆಡ್ ಅರೌಂಡ್ 50 ರುಪೀಸ್ ಆಗುತ್ತೆ. ಮತ್ತು ನೀವು ಮಕ್ಕಳು ಯಾರಾದರೂ ನಿಮ್ಮ ಜೊತೆಗಿದ್ದರೆ ಅವ್ರಿಗೆ 20 ರೂಪಾಯಿ ಆಗುತ್ತೆ. ಸೊ ಇದನ್ನು ಮಾತ್ರ ನೀವು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ನ ನೆನ್ಪಿಟ್ಕೊಳ್ಳಿ. ಸೊ ಬನ್ನಿ ನೋಡೋಣ ಹೇಗಿದೆ ವಿಲೇಜ್ ಅಂತ. ಸೊ ಹೋಗಿ ಅನುಭವಿಸೋಣ. ಈಗ ಎನೂರು ಅಂತ ಒಂದು ಟ್ರೈಬಲ್ ವಿಲೇಜ್ಗೆ ಬಂದಿದ್ದೀವಿ. ಸೊ ಇದು ಆರ್ಟಿಫಿಷಿಯಲಿ ಇವಾಗ ಕನ್ಸ್ಟ್ರಕ್ಟ್ ಮಾಡಿ ಅವ್ರದ್ದು ಕಲ್ಚರ್ನ ಇಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೋಸ್ಕರ ಈ ರೀತಿ ಬಿಲ್ಡ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಬಂದಿದ್ದೀವಿ. ನೋಡಿ ಸುತ್ತಮುತ್ತಲು ಎಷ್ಟು ಸುಂದರವಾಗಿದೆ ಇದು. ಬಂದ್ಬಿಡ್ತಾನೆ. ಈ ವಾತಾವರಣ ಇಲ್ಲಿ ಮತ್ತೆ ಮೇಲೆ ಬಿಟ್ಟರೆ ಗುಡ್ಡದ ಮೇಲಲ್ವ. ಮಾಡಿ ಸೊ ಇದು ಟ್ರೈಬಲ್ ವಿಲೇಜ್. ನೀವು ನೋಡ್ಬೋದು ಎಲ್ಲ ಕಡೆ ಹಟ್ ಕಾಣಿಸ್ತಾ ಇದೆ ನಮಗೆ. ಬಟ್ ಇಲ್ಲಿ ವಾತಾವರಣ ಮಾತ್ರ ಸಮಥಿಂಗ್ ಅಮೇಝಿಂಗ್. ಈ ಪ್ಲೇಸ್ ಏನು ಸೆಲೆಕ್ಟ್ ಮಾಡಿದ್ದಾರೆ ಇವರು ನೋಡಿ, ಸುತ್ತಮುತ್ತಲು ಎಷ್ಟು ಚೆನ್ನಾಗಿದೆ ಅಂದರೆ ನಾನಂತೂ ಕಳೆದೋಗ್ಬಿಟ್ಟಿದ್ದೀನಿ. ನೋಡಿ ಈ ಗುಡ್ಡದ ಮೇಲೆ ಈ ರೀತಿ ಹಟ್ಗಳು. ಸೊ ಇದು ಅವರ ಕಲ್ಚರ್ನ ರೆಪ್ರೆಸೆಂಟ್ ಮಾಡಲಿಕ್ಕೋಸ್ಕರ ಇಲ್ಲಿ ಈ ರೀತಿ ಮಾಡಿದ್ದಾರೆ. ಇದೊಂದು ಈಗಿನ ಕಾಲದವರಿಗೆ ತಿಳಿಸ್ಕೊಡ್ಲಿಕ್ಕೆ ಒಂದು ಒಳ್ಳೆ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಕನ್ನಡ ಬರುತ್ತೆ ಸ್ವಲ್ಪ ಸ್ವಲ್ಪ. ಇದೆಲ್ಲ ಈ ಟ್ರೈಬಲ್, ನೀವೆಲ್ಲ ಟ್ರೈಬಲ್ಸಾ? ಓಕೆ ನೋಡಿ, ಇವರು ಒಬ್ಬರು ಟ್ರೈಬಲ್ ಅವರು. ಸೊ ಇವ್ರನ್ನ ಇಲ್ಲಿ ಕೆಲಸಕ್ಕೆ ಹಾಕ್ಕೊಂಡೆ ಈ ರೀತಿ ಮಾಡ್ತಾರೆ. ಓಕೆ, ಕುರುಬ್ರು. ಹಾಂ, ಕುರುಬ್ರು.
ಕುರಿ ಏನಂತಾರೆ ಕುರಿಗೆ? ನಂಗೆ ಗೊತ್ತಿಲ್ಲ. ಮೇ ಹಾಂ ಕರೆಕ್ಟ್ ಅಲ್ಲ? ಓಕೆ. ಫಿಶ್ ಕುಣಿ ಕುಣಿ ಏನಂತೀರ ಅದಕ್ಕೆ? ಏನಂತೀರ ಅದಕ್ಕೆ? ಹಾಂ ಕುಣಿ ಕುಣಿ ಕೂಡ. ಹಾಂ ಇನ್ ಕನ್ನಡ ಇಟ್ ಇಸ್ ಕುಣಿ. ಇದೆ ನೋಡಿ. ನೋಡಿ ಆಗಿನ ಕಾಲದಲ್ಲಿ ಕಿಚನ್. ಅಲ್ಲಿಗ ಇಲ್ಲಿ ಬಂದ್ರೆ ಕಿಚನ್ಗೆ ಬಂದಾಗ ಮಾತ್ರ ಚಪ್ಪಲಿ ತೆಗೀರಿ ಅಂತ ಇಲ್ಲಿ ಹಾಕಿದ್ದಾರೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಹಳ್ಳಿ ಜೀವನದ. ಮತ್ತೆ ಇಲ್ಲಿ ನೋಡಿ ಒಲೆ ಅಲ್ವಾ, ಈಗ ನಾವು ಊರಲ್ಲೆಲ್ಲ ಹೋದಾಗ ನೋಡ್ತಾ ಇದ್ವಿ, ಹಳ್ಳಿಗಳೆಲ್ಲ ಹೋದಾಗ ಕಂಬಳಿ ಎಲ್ಲ ಇರುತ್ತಲ್ವಾ, ಚಳಿಗಾಲದಲ್ಲಂತೂ ಪಕ್ಕ ಅದು ಮಳೆಗಾಲದಲ್ಲಿ ಅದೆಲ್ಲ ಒಣಗಲ್ಲ ಅಂತೂ ಒಲೆ ಮೇಲ್ಗಡೆ ಒಣಗಿಸಿದ್ದಲ್ಲ. ಒಣಗಿಸ್ತಾ ಇದ್ವಿ ಓಕೆ ಮಳೆಗಾಲದಲ್ಲಿ. ಈಗೆಲ್ಲ ಡ್ರೈಯರ್ ಬೇಕು ನಮಗೆ. ಸೊ ನೋಡಿ ಇದು ಕನ್ನಡದಲ್ಲಿ ಕುಣಿ, ಅವರು ಮಲಯಾಳಮಲ್ಲಿ ಏನಂದ್ರು ಅವರು? ಕೂಡು ಕೂಡು ಕೂಡು. ಸೊ ಭಾಷೆ ಬೇರೆ ಆದ್ರೂ ಸಿಮಿಲಾರಿಟೀಸ್ ಅಂತೂ ತುಂಬಾ ಇದ್ದಾವೆ. ಸೊ ಎನಿವೇಸ್ ನಾವೆಲ್ಲರೂ ಸೌತ್ ಇಂಡಿಯನ್ಸ್ ಆಗಿದ್ದರಿಂದ ಸಿಮಿಲಾರಿಟೀಸ್ ಅಂತೂ ಇದ್ದೇ ಇರ್ತವೆ. ಸೊ ಒಬ್ಬರು ಟ್ರೈಬಲ್ ಅವ್ರನ್ನ ಮಾತಾಡ್ಸಿದ್ವಿ. ಸೊ ಅವರಿಗೂ ಸ್ವಲ್ಪ ಕನ್ನಡ ಬರ್ತಿತ್ತು, ಆದ್ದರಿಂದ ಸ್ವಲ್ಪ ಅವರು ನಮಗೆ ಆನ್ಸರ್ ಎಲ್ಲ ಮಾಡಿದರು. ಅಲ್ಲಿ ಕಿಚನಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದರು, ಕಿಚನ್ ಒಳಗಡೆ ಬರೋಕ್ಕಿಂತ ಮುಂಚೆ ನಿಮ್ಮ ಪಾದರಕ್ಷಣೆ ಬಿಚ್ಚಿ ಬನ್ನಿ ಅಂತ. ಸೊ ಅದೆಲ್ಲ ನೋಡಿ ನಮ್ಮ ಹಿಂದಿನ ಕಾಲದಿಂದ ನಮ್ಮ ಆ್ಯನ್ಸಿಸ್ಟರ್ಸ್ ನಡ್ಕೊಂಡು ಬಂದಂಥ ರೀತಿ ಅದು. ಈಗ ನಾವು ಅದನ್ನ ಫಾಲೋ ಮಾಡ್ತೀವಿ, ಬಟ್ ಯಾಕೆ ಫಾಲೋ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಈಗ ಹೈಜೀನ್ ಅಂತ ಮಾತಾಡ್ತೀವಿ, ಬಟ್ ಆಗಿನ ಕಾಲದಲ್ಲೂ ಅವರಿಗೂ ಕೂಡ ಅದ್ರದ್ದು ಅರಿವಿತ್ತು ಅನ್ನೋಕ್ಕೆ ಅದೊಂದು ಪ್ರೂಫ್. ಸೊ ಆಗಿನ ಕಾಲದ ಜಗಲಿ ಕಟ್ಟೆ ನೋಡಿ, ಇದು ಈಗಿನ ಕಾಲದಲ್ಲಿ ಬಸ್ ಸ್ಟಾಪ್ ಥರ ಕಾಣಿಸ್ತಿದೆ, ಬಟ್ ಅಲ್ವಾ? ಇದೆಲ್ಲ ಕಾಡೆ ನೋಡಿ, ವೆಸ್ಟರ್ನ್ ಘಾಟ್ಸು ನಮಗೆ ಎಲ್ಲ ಕಡೆಯೂ ಕಾಣ್ತಿದೆ. ಇಲ್ಲಿ ವಯನಾಡು ಪೂರ ವೆಸ್ಟರ್ನ್ ಘಾಟ್ಸೇ, ಎಲ್ಲಿ ನೋಡಿದ್ರೆ ಘಾಟ್ಸೇ ಕಾಣ್ತಿದ್ದಾವೆ. ಅದಕ್ಕೆ ಇಷ್ಟು ಬ್ಯೂಟಿಫುಲ್ ಆಗಿರೋದು ಕಾರಣವೂ ಇದೆ. ನಮ್ಮ ಚಿಕ್ಕಮಗಳೂರಿಂದ ಹಿಡಿದು ಎಲ್ಲ ವೆಸ್ಟರ್ನ್ ಘಾಟ್ಸಿಗೆ ಬಂದಂಥ ಪ್ರದೇಶಗಳೆಲ್ಲ ಈ ರೀತಿ ಬ್ಯೂಟಿಫುಲ್ ಆಗಿರ್ತವೆ. ಸೊ ಅದೇ ವೆಸ್ಟರ್ನ್ ಘಾಟ್ಸಿನ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಸೊ ಇವತ್ತು 3 ಪ್ಲೇಸ್ನ ನಾವು ನೋಡಿದ್ವಿ. ಒಂದು 900 ಕಂಡಿ ಇದು ಗ್ಲಾಸ್ ಬ್ರಿಡ್ಜು. ಸೊ ಸಖತ್ ಅಮೇಝಿಂಗ್ ಆಗಿತ್ತು ಎಕ್ಸ್ಪೀರಿಯೆನ್ಸು, ಸಖತ್ ಸ್ಕೇರಿಯಾಗಿತ್ತು ಕೂಡ, ಬಟ್ ಇಟ್ ವಾಸ್ ರಿಯಲಿ ವರ್ತ್ ದ ಎಕ್ಸ್ಪೀರಿಯೆನ್ಸ್. ಅದಾದ ನಂತರ ನಾವು 1980 ಅಂತ ಒಂದು ಇಲ್ಲಿ ಹೋಟ್ಲಿದೆ, ತುಂಬ ಫೇಮಸ್ ಹೋಟ್ಲು. ಸುಮಾರು ಫಿಲ್ಮ್ ಸ್ಟಾರ್ಸ್ ಎಲ್ಲ ಬಂದು ಊಟ ಮಾಡಿದಂಥ ಜಾಗ ಅದು. ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಇತ್ತು, ಅದನ್ನು ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಫುಡ್ಡೆಲ್ಲ. ವಿ ಎಂಜಾಯ್ಡ್, ರಿಯಲಿ ಎಂಜಾಯ್ಡ್ ಇಟ್. ಅದಾದ ನಂತರ ಇಲ್ಲಿಗೆ ಬಂದ್ವಿ. ಸೊ ಇದು ಏನು ಊರು ಅಂತ, ಇದು ಟ್ರೈಬಲ್ ವಿಲೇಜ್ ಅಂತ ಇವ್ರು ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅವ್ರದ್ದು ಕಲ್ಚರ್ನ ಪ್ರದರ್ಶನ ಮಾಡಲಿಕ್ಕೋಸ್ಕರ ಇಲ್ಲಿ ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸೊ ಇದು ಇರೋದು ಈ ವೆಸ್ಟರ್ನ್ ಘಾಟ್ಸ್ ಮಧ್ಯೆ, ನಿಮಗೆ ಏನು ಕಾಣಿಸ್ತಿದೆ ಗುಡ್ಡಗಾಡುಗಳು ಅದ್ರ ಮಧ್ಯೆ ಇದೆ ಇದು. ಸೊ ಇಲ್ಲಿ ಈ ಎಕ್ಸ್ಪೀರಿಯೆನ್ಸ್ಗಿಂತ ಸುತ್ತಮುತ್ತಲು ನಾವೇನು ಗ್ರೀನ್ರಿ ನೋಡ್ತೀವಿ ಆ ಎಕ್ಸ್ಪೀರಿಯೆನ್ಸೇ ತುಂಬ ಗ್ರೇಟ್ ಅನಿಸುತ್ತೆ. ಬಟ್ ಎನಿವೇಸ್ ಇಲ್ಲಿ ಇವರು ಟ್ರೈಬಲ್ ಕಲ್ಚರ್ನೆಲ್ಲ ಸ್ವಲ್ಪ ತಿಳ್ಕೊಂಡಂಗೂ ಆಯಿತು. ನಮ್ಮ ಜೊತೆಗೆ ನೀವು ತಿಳ್ಕೊಂಡ್ರಿ ಅಂತ ಅಂದ್ಕೊಳ್ತೀವಿ. ಸೊ ಇವಾಗ ಫುಲ್ ಸುಸ್ತಾಗಿದೆ ಅಂತ ಎಳ್ನೀರು ಕುಡಿಯೋಕ್ಕೆ ಹೋಗ್ತಾ ಇದ್ದಾರೆ ನಮ್ಮನೆಯವರು. ಓಕೆ, ಎಳ್ನೀರು ಕುಡಿಯೋದು ಒಳ್ಳೆಯದು ಅಂತ ಹೇಳಿದ್ದಾರೆ ಅಂತ ಹೋಗ್ತಾ ಇದ್ದಾರೆ. ಇಲ್ಲಿ ಏನೇನು ಸಿಗುತ್ತೆ? ಮಜ್ಜಿಗೆ ಸಿಕ್ಕದು ಅನಿಸುತ್ತೆ. ಮಜ್ಜಿಗೆ, ಸೋಡಾ, ಎಳನೀರು. ಕುಡೀರಿ ಕುಡೀರಿ, ಫುಲ್ ಸುಸ್ತಾಗಿದ್ದೀರಾ, ಕುಡೀರಿ. ಸೊ ನಾವು ಎನೂರು ಹೋಗಿ ಬಂದ್ವಿ ಇವಾಗ. ಸೊ ನಿಮಗೆ ಒಂದು ಟಿಪ್ ಏನು ಅಂದರೆ, ನೀವು ಶೇರ್ಡ್ ವೆಹಿಕಲ್ಗೆ ವೇಟ್ ಮಾಡಲಿಕ್ಕೆ ಹೋಗಬೇಡಿ. ವೇಟಿಂಗ್ ಟೈಮ್ ಅರೌಂಡ್ 1 ಅವರ್ ಇರುತ್ತೆ. ಸೊ ಕೆಳಗಡೆಯಿಂದ ನೀವು ಮೇಲೆ ಹೋಗಲಿಕ್ಕೆ ನಿಮಗೆ ಪ್ರೈವೇಟ್ ವೆಹಿಕಲ್ ವ್ಯವಸ್ಥೆ ಇರೋಲ್ಲ, ಆದ್ದರಿಂದ ನೀವು ಜೀಪ್ನ ತೊಗೊಳ್ಳೇಬೇಕಾಗುತ್ತೆ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡಿದ್ರೆ ಟವೇ ನಿಮ್ಮ ಬುಕ್ ಮಾಡ್ಕೊಳ್ಳಿ. 450 ನಿಮಗೆ ಕಾಸ್ಟ್ ಆಗುತ್ತೆ. ಸೊ 2 and 4 ಟ್ರಿಪ್ ಅದು ಕವರ್ ಮಾಡ್ತಾರೆ. ಸೊ ಅದಂತೂ ಇಮಿಡಿಯೇಟ್ಲಿ ನಿಮಗೆ ಸಿಗುತ್ತೆ, ನೀವೇನು ತುಂಬ ವೇಟ್ ಮಾಡೋದೇನು ಬೇಡ.
ಸೊ ಇಟ್ಸ್ ವರ್ತ್ ಇಟ್. ಸೊ ಟೈಮ್ ಎಲ್ಲ ವೇಸ್ಟ್ ಮಾಡೋಕ್ಕಿಂತ ನೀವು ಆ ಥರ ಡೆಡಿಕೇಟೆಡ್ ಜೀಪ್ನ ಹೈರ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಸಮೇತ ನೀವು ಹೋಗಿ ವಾಪಸ್ ಬರ್ಬೋದು. ನಾವು ಇವಾಗ ಅದನ್ನೇ ಕಂಪ್ಲೀಟ್ ಮಾಡಿದ್ವಿ. ಸೊ ಟೈಮ್ ಟು ಟೈಮ್ ಕರೆಕ್ಟಾಗಿ ಬಂದು ಪಿಕ್ ಆ್ಯಂಡ್ ಡ್ರಾಪ್ ಮಾಡಿದರು. ಸೊ ಇಟ್ ವಾಸ್ ರಿಯಲಿ ವರ್ತ್ ಇಟ್. ಸೊ ಯು ಕ್ಯಾನ್ ಥ್ಯಾಂಕ್ ಮಿ ಲೇಟರ್ ಅಬೌಟ್ ದಿಸ್ ಬಿಕಾಸ್ ದಿಸ್ ಈಸ್ ಒನ್ ಆಫ್ ದ ಟಿಪ್ ವಿಚ್ ಐ ಡಿಂಟ್ ಹ್ಯಾಡ್. ಸೊ ನಿಮಗೆ ನಾನು ಈಗ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ರಿಂದ ಕೊಡ್ತಾ ಇದ್ದೀನಿ. ಹೋಪ್ಫುಲಿ ಈ ಟಿಪ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇವಾಗ ತಾನೇ ಬಂದ್ವಿ ಜಸ್ಟು. ಈಗ ಆಲ್ರೆಡಿ ತುಂಬ ಲೇಟಾಗಿ ಹೋಗಿದೆ. ಸೊ ಶ್ವೇತನೂ ಬಂದು ಶ್ವೇತನ ಕೈಯಲ್ಲಿ ನೋಡಿ ಫುಲ್ ಪಾರ್ಸಲ್ ಮಾಡಿಸ್ಕೊಂಬಂದಿದೆ ಫುಡ್. ಆಲ್ರೆಡಿ ತುಂಬ ಲೇಟ್ ಆಗಿತ್ತು. ಅಲ್ಲಿಂದ ನಾವು ಹೊರಡೋಷ್ಟೊತ್ತಿಗೆನೆ ಲೇಟ್ ಆಗಿಬಿಟ್ಟಿತ್ತು. ಮತ್ತು ನಾವಿಲ್ಲಿ ಆರ್ಡ್ರ್ ಸಹ ಮಾಡಿರಲಿಲ್ಲ. ಇಲ್ಲಿ ಬಂದು ಆರ್ಡ್ರ್ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಫಿ ಕುಡಿಯೋಕ್ಕೆ ಹೋದಾಗ ಅಲ್ಲೇ ಎಲ್ಲ ಏನೇನು ಬೇಕು ಪಾರ್ಸೆಲ್ ತೊಗೊಂಡು ಬಂದುಬಿಟ್ಟಿದ್ದೀವಿ. ಸೊ ಎಲ್ಲ ಬಿಸಿ ಬಿಸಿ ಇದೆ. ಇವಾಗ ಟೈಮ್ ಒಂದು 8 o'clock ಆಗಿದೆ. ಇನ್ನು ಸ್ವಲ್ಪ ಹೊತ್ತು ಫ್ರೆಶ್ ಆಗಿಬಿಟ್ಟು ಎಲ್ಲ ಕುತ್ಕೊಂಡು ಊಟ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಸೊ ಆನ್ ದ ವೇ ಬರಬೇಕಾದ್ರೆ ನ್ಯೂ ಇಂಡಿಯಾ ಗೇಟ್ ಅಂತ ಒಂದು ರೆಸ್ಟೋರೆಂಟ್ನಲ್ಲಿ ಇದನ್ನು ಪ್ಯಾಕ್ ಮಾಡ್ಸ್ಕೊಂಡು ಬಂದಿದ್ವಿ. ತುಂಬಾ ಚೆನ್ನಾಗಿದೆ ರೆಸ್ಟೋರೆಂಟು. ಸೊ ನೀವು ಇಲ್ಲಿ ಏನಾದರೂ ವಯನಾಡಿಗೆ ಬಂದು ಫುಡ್ ಎಲ್ಲಾದರೂ ಬೇಕು ಅಂತ ಏನಾದರೂ ಹುಡುಕಾಟ ನಡೆಸಿದ್ರೆ ನಿಮಗೆ ಆದಷ್ಟು ನಮ್ಮ ಕರ್ನಾಟಕ ಟೇಸ್ಟ್ನ ಮ್ಯಾಚ್ ಮಾಡುವಂಥ ಒಂದು ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಸೊ ಯಾಕಂದರೆ ಅಲ್ಲೇ ನಾವು ಕಾಫಿ ಎಲ್ಲ ಕುಡಿದು ಬಂದಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಆ ದೃಷ್ಟಿಯಿಂದ ಹೇಳ್ತಿದ್ದೀವಿ. ಸೊ ನೀವೇನಾದರೂ ಈ ಭಾಗದಲ್ಲಿ ಬಂದಿದ್ದರೆ, ಕಲ್ಪೆಟ್ಟ ಆ ಕಡೆ ಎಲ್ಲ ಸುತ್ತಮುತ್ತಲು ಬಂದಿದ್ದರೆ ನ್ಯೂ ಇಂಡಿಯಾ ಗೇಟ್ನ ನೀವು ಕನ್ಸಿಡರ್ ಮಾಡ್ಬೋದು. ತಡಿ ಚಿನ್ನ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.